ಫುಟ್ಪಾತ್ ಊಟ ಹಾಕೋದು ಎಷ್ಟು ಸರಿ ಗೌರ್ಮೆಂಟ್ ರೂಲ್ ಪ್ರಕಾರ? ಇದು ಅವ್ರ ಇಷ್ಟ ಅದು. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಹಿಂದೆ ನೋಡಿದ್ರೆ ಜಗಳನೇ ನಡೀತಿದೆ, ಏನು ನನಗೆ ಫಸ್ಟ್ ಅಂತ 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಸ್ಪಾಟ್ ಅಂತಾನೆ ಹೇಳ್ಬೇಕು. ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು ಹೋಟ್ಲ್ ಹೆಸರು. ಬಟ್ ಎಲ್ಲೂ ಪ್ರಿಂಟ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಬಿಸಿ ಆಗಿದ್ದೀವಿ. 5 ರೂಪೀಸ್ ಇಡ್ಲಿ ಕ್ಲಿಕ್ ಆಗಿದೆ. ತುಂಬ ಜನಕ್ಕೆ ಒಳ್ಳೇದು ಮಾಡಬೇಕು, ಇದೊಂಥರ ಸರ್ವಿಸ್ ಥರ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಈ ಹೋಟೆಲ್ನ ಶುರು ಮಾಡಿದ್ದಾರೆ. ನ್ಯಾಷನಲ್ ಕಾಲೇಜ್ ಗೊತ್ತಿರುತ್ತೆ, ನ್ಯಾಷನಲ್ ಕಾಲೇಜ್ ಗೇಟ್ ಹತ್ರನೇ. ಅಂಡ್ ಮೆಟ್ರೋಗೆ ಹೋಗಕ್ಕೆ ಮುಂಚೆನೇ ಲೆಫ್ಟಲ್ಲೇ ಸಿಗ್ನಲ್ ಹತ್ರನೇ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆಗಿರ್ತಾರೆ. ಸರ್ ಅನಿಲ್ ಕುಮಾರ್ ಅಂತ ಅಂದ್ಬಿಟ್ಟು. ಸರ್ ವರ್ಕೌಟು ನಾನು ಎಲ್ಲರಿಗೂ ಹೇಳೋದು ಒಂದೇ, ವರ್ಕೌಟು ಅದು ನಮ್ಮ ಮಾರ್ಜಿನ್ ಅಲ್ಲ. ಹಸ್ದವ್ರಿಗೆ ಊಟ ಆಗ್ತಾ ಇದೀವ, ಅದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಹಂಗನ್ಬಿಟ್ಟು ನಾನೇನು ಫ್ರೀ ಮಾಡ್ಬೋದು, ಅದ್ ಮಾಡ್ಬೋದು, ಇದ್ ಮಾಡ್ಬೋದು ಅಲ್ಲ. ಪ್ರೀತಿಯಿಂದ ಸೋಂಬೇರಿ ಮಾಡೋ ಬದಲು 4 ಕಾಸು ತಗೊಂಡಾದ್ರು ಹೊಟ್ಟೆ ತುಂಬಾ ಊಟ ಹಾಕ್ಬೋದಲ್ಲ. ನಮ್ದು ಒಂಥರ ಪಾರ್ಟ್ ಟೈಮ್ ತರ ಇರೋದು. ನಾವು ಬೇರೆ ಕಡೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಈ ಕೆಲಸ ಸಾಯಂಕಾಲ ಮಾಡ್ತಾ ಇರೋದು. ಸೊ ಸಾಯಂಕಾಲ ಇದೊಂದು ಇರ್ಲಿ, ಒಂದು ಸಣ್ಣದೊಂದು ಅಂತ ಅಷ್ಟೇ. ಇಲ್ಲ ಸರ್, ಅದು ತುಂಬಾ ಅಂದ್ರೆ ತುಂಬಾ ಮೆಚ್ಚುಗೆ ಇದೆ. ಈ ನಮ್ಮಲ್ಲಿರುವಂತ ಒಂದು ಕೆಂಪು ಚಟ್ನಿಗೆ ತುಂಬಾ ಬೇಡಿಕೆ ಇದೆ. ಸೊ ಕೆಂಪು ಚಟ್ನಿ ಜೊತೆ ಇಡ್ಲಿ ಕಾಂಬಿನೇಷನ್ ತುಂಬಾ ಜನಕ್ಕೆ ಇಷ್ಟ ನಮ್ಮಲ್ಲಿ. ಸೊ ಕೆಲವೊಬ್ರು ಹೇಳ್ತಾರೆ, ಸರ್ ನಿಮ್ಮ ಕೆಂಪು ಚಟ್ನಿಗೆನೆ ಬರ್ತೀವಿ ಸರ್ ನಾವು. ಇಲ್ಲ, ಅಲ್ಲಿ ತುಂಬಾ ದೂರದಿಂದ ಬಂದು ನಿಮ್ ಇಡ್ಲಿ ಚೆನ್ನಾಗಿದೆ, ಕೆಂಪು ಚಟ್ನಿ ಚೆನ್ನಾಗಿದೆ, ಅವ್ರದ್ದೊಂಥರ ಖುಷಿ. ಸರ್ ನಮ್ಮಲ್ಲಿ ರೆಗ್ಯುಲರ್ ಆಗಿ ಚಿತ್ರಾನ್ನ ಸಿಗುತ್ತೆ, ಅದ್ರ ಜೊತೆಗೆ ಒಂದು ಡೈಲಿ ಒಂದೊಂದರ ಕಲರ್ ರೈಸ್ ಇರುತ್ತೆ. ಗೀ ರೈಸು, ಪಲಾವು, ಟೊಮೊಟೊ ಬಾತು, ಮೆಂತ್ಯ ರೈಸ್ ಬಾತು. ಸರ್ 40 ರೂಪಾಯಿ ಕಲರ್ ರೈಸು 40 ರೂಪಾಯಿನೇ, ಚಿತ್ರಾನ್ನೂ 40 ರೂಪಾಯಿನೇ. ವಡೆ 5 ರೂಪಾಯಿ, ಇಡ್ಲಿ 5 ರೂಪಾಯಿ ಪರ್ ಪೀಸು. ಕನ್ಫ್ಯೂಸ್ ಆಗೋದು ಬೇಡ, ಒಂದು ಪೀಸ್ಗೆ 5 ರೂಪಾಯಿ. ಟೈಮಿಂಗ್ಸ್ ಸರ್ 7:30 ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಡ್ಯೂಟಿ ಮುಗಿಸ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆದ್ರೆ ಆ ಕಡೆ ಈ ಕಡೆ ಆಗ್ಬೋದು. ಅದ್ ಬಿಟ್ರೆ ಕ್ಲೋಸಿಂಗ್ ಟೈಮ್ ಬಂದು 10:30 11 ಗಂಟೆ. ಅನ್ನಪೂರ್ಣೇಶ್ವರಿ ಅಂತ ಅನ್ಬಿಟ್ಟು ಅದೇ ಇಡಬೇಕು. ಸೊ ನಾವ್ ಇನ್ನ ಪ್ರಿಂಟ್ ಮಾಡ್ಸಿಲ್ಲ, ಕ್ಷಮೆ ಇರ್ಲಿ. ಎಲ್ಲಾ ವಿಡಿಯೋದಲ್ಲೂ ಇದೇ ಹೇಳ್ತಾ ಇದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಬೋರ್ಡ್ ಪ್ರಿಂಟ್ ಮಾಡ್ಸಕ್ ಆಯ್ತಾ ಇರ್ಲಿಲ್ಲ. ಬಂದು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ಗೆ ಹೋಗಕ್ ಮುಂಚೆ ಲೆಫ್ಟ್ ಸೈಡ್ಗೆ ನ್ಯಾಷನಲ್ ಕಾಲೇಜ್ ಗೇಟ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ಇದೆ. 5 ರೂಪಾಯಿ ಇಡ್ಲಿ ಅಂತ ಇಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್. ಮುನಿರಾಜು, ನಮ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ. 5 ರೂಪಾಯಿ ಇಡ್ಲಿ ಬಹಳ ರುಚಿ ಚೆನ್ನಾಗಿರ್ತದೆ. ವಡೆ ಇರ್ತದೆ, ಮದ್ದೂರು ವಡೆ, ಬೋಂಡಾ ಇರ್ತದೆ, ಬಜ್ಜಿ ಇರ್ತದೆ, ಎಲ್ಲ ಐಟಮು ಇರ್ತದೆ. ಬಹಳ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. DK ಶಿವಕುಮಾರ್ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ ಊಟ ತಿಂಡಿ. 5 ರೂಪಾಯಿ ಅಂದ್ರೆ ಮಲ್ಲಿಗೆ ಇಡ್ಲಿ ಅಂತಾರೆ. 5 ರೂಪಾಯಿ ಇಡ್ಲಿ ಅಂದ್ರೆ ಮಲ್ಲಿಗೆ ಇಡ್ಲಿ. ಬಹಳ ರುಚಿ ಚೆನ್ನಾಗಿರ್ತದೆ. ಸೋಡಾ ಹಾಕಲ್ಲ ಅವರು. ಫುಟ್ಪಾತ್ ಊಟ ಹಾಕೋದು ಎಷ್ಟು ಸರಿ ಗೌರ್ಮೆಂಟ್ ರೂಲ್ ಪ್ರಕಾರ? ಇದು ಅವ್ರ ಇಷ್ಟ ಅದು. ನಾವು ಹೇಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಏನಿದ್ರು ಒಳ್ಳೇದು ಮಾಡೋಣ. ಊಟ ತಿಂಡಿ ತಿನ್ಬೋದು. ತಿನ್ನೋರಿಗೆ ಊಟ ತಿಂಡಿ ಭಾಳ ರುಚಿ. ಯಾವ ಪ್ರಾಬ್ಲಮ್ ಇಲ್ಲ. ಪೊಲೀಸು ಯಾರೇ ಆಗಲಿ ಗಲಾಟೆ ಮಾಡಲ್ಲ. ಗೈಸ್, ಬಿಸಿ ಗೀ ರೈಸ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಗೀ ರೈಸ್ ಅದು ಪಲಾವು ಪೊಲೀಸ್ ಹೋದ್ರಲ್ಲ, ಅವರೇ ರೆಕಮೆಂಡ್ ಮಾಡಿದ್ದು. ಸೂಪರ್ ಆಗಿದೆ. ಬಿಸಿ ಪಲಾವು. ಒಂದು 4-5 ಇಡ್ಲಿ ತಿಂದಾದ್ಮೇಲೆ ಈ ಥರ ಪಲಾವ್ ತಿಂದು ಆರಾಮಾಗಿ ಮುಗಿಸ್ಬೋದು. ಒಂದು ವಡೆ ಕೂಡ ಟೈನಿ ಚಿಕ್ಕ ವಡೆ 5 ರೂಪಾಯಿ. ತುಂಬ ಚೆನ್ನಾಗಿದೆ. ಒಳ್ಳೆ ಊಟ, ಒಳ್ಳೆ ವಡೆ. 5 ರೂಪಾಯಿಗೆ ಏನೂ ಸಿಗಲ್ಲ ಅನ್ನೋ ಈ ಕಾಲದಲ್ಲಿ 5 ರೂಪಾಯಿಗೆ ಬಿಸಿ ಇಡ್ಲಿ ಕೊಡ್ತಾರೆ. ಸಾಫ್ಟ್ ಕನ್ಸಿಸ್ಟೆನ್ಸಿ ನೋಡಿ, ಏನು ಸಾಫ್ಟು. ಜೊತೆಗೆ ಚಟ್ನಿ ಇದೆ, 2 ವೆರೈಟಿ ಚಟ್ನಿ ಅಂಥದ್ರಲ್ಲೂ. ಚಟ್ನಿಗೆ ಅಡಿಷನಲ್ ಚಾರ್ಜಸ್ ಎಲ್ಲ ಏನಿರಲ್ಲ, ಅದು 2 ವೆರೈಟಿ ಚಟ್ನಿ ನೋಡಿ. ಕ್ವಾಲಿಟಿ ಸೂಪರ್. ಸಾಫ್ಟ್ ಇಡ್ಲಿ. ಮನೆಯಲ್ಲಿ ಹೇಗೆ ತಿಂತೀವಿ ಅದೇ ಥರ ಒಂದು ಇಡ್ಲಿ. 2-3 ತುತ್ತು ಖಾಲಿ ಆಗುತ್ತೆ. ಚಿಕ್ಕ ಇಡ್ಲಿ, ಬಟ್ ಸ್ಟಿಲ್ ತುಂಬ ಬಜೆಟ್ ಫ್ರೆಂಡ್ಲಿ, ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಭಾಳ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನೋ ಆ್ಯಡ್ ಆನ್ಸ್ ಬೇಕು ಅಂತಂದರೆ ಈ ಥರ ಬೋಂಡಾ, ಬಜ್ಜಿ, ನಿಮಗೆ ಯಾವ್ದು ಇಷ್ಟ ಅನ್ನೋದು ನೋಡಿ. ಆನಿಯನ್ ಬೋಂಡಾ, ಅದು ಕೂಡ ಚಟ್ನಿ ಜೊತೆ. ಎರಡು ಸೂಪರಾಗಿದೆ. ಬಂದಿದ್ದ ತಕ್ಷಣ ಬಿಸಿ ರೆಡಿ ಇರುತ್ತೆ. ತಕ್ಷಣ ತಗೊಳ್ತಾರೆ, ಕೊಡ್ತಾ ಇರ್ತಾರೆ. ಬೇರೆ ಕಸ್ಟಮರ್ ಬಂದು ಅಷ್ಟೇ ಬೇಗ ಸರ್ವಿಸು ಆಗ್ತಾ ಇದೆ.
ಒಳ್ಳೆ ಕ್ವಾಲಿಟಿ ಇಡ್ಲಿ ಕೊಡ್ತಾ ಇದ್ದಾರೆ. ಬಂದರೆ ಒಂದು 4-5 ಇಡ್ಲಿ ಆರಾಮಾಗಿ ನೀವು ಮನೇಲಿ ಎಷ್ಟು ತಿಂತೀರೋ ಅಷ್ಟು ಕೆಪಾಸಿಟಿ ಮೇಲೆ ತಿಂದು ಮಜಾ ಮಾಡ್ಬೋದು. ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ 5 ರೂಪಾಯಿ ಇಡ್ಲಿ ಅಂತ ಅಂದ್ಬಿಟ್ಟು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಥವಾ ನ್ಯಾಷನಲ್ ಕಾಲೇಜ್ ಬ್ರಿಡ್ಜ್ ಇದೆಯಲ್ಲ ಆ ಸಿಗ್ನಲ್ ಹತ್ರನೇ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನೀವು 5 ರೂಪಾಯಿ ಇಡ್ಲಿ ಎಲ್ಲಿ ಸಿಗುತ್ತೆ ಈ ಥರ ತಿಂದಿರ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. 5 ರೂಪಾಯಿ ಇಡ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಔಟ್. ಬಾಯ್.